ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ. ರೇವಣ್ಣ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪಾಲಿಗೆ ಇಂದು ನಿರ್ಣಾಯಕ ದಿನ. ಕಿಡ್ನಾಪ್ ಪ್ರಕರಣದಲ್ಲಿ 14ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಚ್.ಡಿ. ರೇವಣ್ಣ. ಈಗಾಗಲೇ 5 ದಿನ ಆಗಿದೆ. ಇಂದು ರೇವಣ್ಣ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ. ಈಗಾಗಲೇ ರೇವಣ್ಣ ಪರ ವಕೀಲರ ವಾದ ಮುಕ್ತಾಯ ಆಗಿದೆ. ಇವತ್ತು ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ವಾದ ಮಂಡಿಸ್ತಾರೆ. ವಾದ ಮುಕ್ತಾಯವಾದ್ರೆ ಇವತ್ತೇ ಹಾಗಿದ್ರೆ ಆದೇಶ ಹೊರಬೀಳುತ್ತಾ? ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜಾಮೀನು ಸಿಗೋ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ರೇವಣ್ಣಗೆ ನಿಜಕ್ಕೂ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಈಗಾಗಲೇ ಮೇ 14 ಅಂದ್ರೆ ನಾಳೆವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಚ್.ಡಿ. ರೇವಣ್ಣ. ಈ ಮಧ್ಯೆ ರೇವಣ್ಣ ಪರ ವಕೀಲರು ಈಗಾಗಲೇ ವಾದ ಮಾಡಿದ್ದಾರೆ. ಜಾಮೀನು ನೀಡಬಹುದಾದಂತಹ ಕೇಸ್ನಲ್ಲಿ ಕಿಡ್ನಾಪ್ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ವಾದವನ್ನ ರೇವಣ್ಣ ಪರ ವಕೀಲರು ಮಾಡಿದ್ದಾರೆ. ಜೊತೆಗೆ ಐಪಿಸಿ ಸೆಕ್ಷನ್ 364, 365 ಅಡಿ ಕೇಸ್ ದಾಖಲಿಸೋ ಅಗತ್ಯ ಇರಲಿಲ್ಲ ಅಂತಲೂ ಕೂಡ ವಾದ ಮಾಡಿದ್ದಾರೆ ರೇವಣ್ಣ ಪರ ವಕೀಲರು. ಪೊಲೀಸರು ದಾಖಲಿಸಿರುವ ಎಫ್ಐಆರ್ ಸರಿಯಾದ ಕ್ರಮದಲ್ಲಿ ಇಲ್ಲ ಅನ್ನೋದು ರೇವಣ್ಣ ಪರ ವಕೀಲರು ವಾದವಾದ. ರೇವಣ್ಣ ವಿರುದ್ಧ ಒಂದೇ ಒಂದು ಸಾಕ್ಷ್ಯ ಇಲ್ಲ ಅಂತ ವಾದಿಸಿದ್ದಾರೆ. ಈಗಾಗಲೇ ರೇವಣ್ಣ ಪರ ವಕೀಲರ ವಾದ ಮುಕ್ತಾಯ ಆಗಿದೆ. ಇವತ್ತು ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ಅವರು ವಾದ ಮಂಡಿಸ್ತಾರೆ. ವಾದ ಮುಕ್ತಾಯ ಆದ್ರೆ ಇವತ್ತೇ ಆದೇಶ ಹೊರಬೀಳುತ್ತಾ? ಜಾಮೀನು ಸಿಗುತ್ತಾ? ಜಾಮೀನು ಸಿಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾಳೆವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮತ್ತಷ್ಟು ದಿನಗಳ ಕಾಲ ವಿಸ್ತರಣೆಯಾಗುತ್ತಾ? ಮತ್ತೆ ಜೈಲು ಪಾಲಾಗ್ತಾರಾ? 5 ದಿನ ಆಯ್ತು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದು ಜೈಲಿನಲ್ಲಿದ್ದು ಎಚ್.ಡಿ. ರೇವಣ್ಣ. ಇತ್ತ ಎಸ್ಐಟಿ ಕೂಡ ಇದು ಸ್ಪಷ್ಟವಾದಂತಹ ಕಿಡ್ನಾಪ್ ಕೇಸ್, ಒತ್ತೆಯಾಳು ಕೇಸ್ ಅಂತ ವಾದಿಸೋದಕ್ಕೆ ಮುಂದಾಗಿದೆ. ಎಸ್ಐಟಿ ಪರ ವಕೀಲರು ಜೈನಾ ಕೊಠಾರಿ ಇವತ್ತು ವಾದ ಮುಂದುವರಿಸುತ್ತಾರೆ. ಸಂತ್ರಸ್ತರ ಹೇಳಿಕೆಯಲ್ಲಿ ಎಚ್.ಡಿ. ರೇವಣ್ಣ ಹೆಸರು ಉಲ್ಲೇಖ ಆಗಿದೆ ಅನ್ನೋದು ಎಸ್ಪಿಪಿ ವಾದ. ದೂರುದಾರರ ತಾಯಿಯನ್ನ ಒತ್ತಾಯಪೂರ್ವಕವಾಗಿ ಕರೆದೊಯ್ದಿದ್ದಾರೆ. ಒತ್ತೆಯಾಳು ಕೇಸ್ ಇದು. ದೂರುದಾರನ ತಾಯಿ ರೇವಣ್ಣ ಮನೆಯಲ್ಲಿ 6 ವರ್ಷ ಕೆಲಸ ಮಾಡಿದವರು. ಸಂತ್ರಸ್ತೆ ಮೇಲೆ ರೇವಣ್ಣ ಪುತ್ರ ಪ್ರಜ್ವಲ್ರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ. ಇದು ಎಸ್ಐಟಿ ಪರ ಎಸ್ಪಿಪಿ ವಾದ. ಇದು ಏಪ್ರಿಲ್ 29ಕ್ಕೆ ಮಹಿಳೆ ಅಪಹರಣ ಆಗಿದೆ. ಆಕೆ ಸಿಕ್ಕಿದ್ದಾಗ ಮೇ 2ಕ್ಕೆ ದೂರು ಕೊಟ್ಟಿದ್ದಾರೆ. ಇದು ಸ್ಪಷ್ಟವಾಗಿ ಕಿಡ್ನಾಪ್ ಒತ್ತೆಯಾಳು ಕೇಸ್. ಸೆಕ್ಷನ್ 364 ಅನ್ವಯ ಇದು ಸ್ಪಷ್ಟವಾದಂತಹ ಕಿಡ್ನಾಪ್ ಒತ್ತೆಯಾಳು ಕೇಸ್ ಅಂತ ಎಸ್ಐಟಿ ಪರ ವಕೀಲರು ವಾದ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮಾಜಿ ಸಚಿವ ರೇವಣ್ಣ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಈಗಾಗಲೇ ರೇವಣ್ಣ ಪರ ವಕೀಲರ ವಾದ ಮುಕ್ತಾಯ ಆಗಿದೆ. ಎಸ್ಪಿಪಿ ಯಾವ ರೀತಿ ವಾದ ಮುಂದಿರುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಿಜಕ್ಕೂ ಈ ಜೈಲು ಪಾಲಾಗ್ತಾರಾ ಇನ್ನಷ್ಟು ದಿನ ಅಥವಾ ಜಾಮೀನು ಸಿಗುವಂತ ಸಾಧ್ಯತೆಗಳಿದೆಯಾ? ಕೇಸ್ ನೋಡ್ತಾ ಹೋದ್ರೆ ಏನಾಗಬಹುದು? ಪ್ರತಿಮಾ, ಈಗಾಗಲೇ ಬಹುತೇಕ ಒಂದು 70% ಆರ್ಗ್ಯುಮೆಂಟ್ ಮುಕ್ತಾಯ ಆಗಿರುವಂತಹದ್ದು. ಈಗಾಗಲೇ ಎಸ್ಪಿಪಿ ಆಗಿರುವಂತಹ ಜೈನಾ ಕೊಠಾರಿ ಅವರು ಕಳೆದ ಗುರುವಾರ ದಿನ ಒಂದಷ್ಟು ವಾದವನ್ನು ಮಂಡಿಸ್ತಾ ಇದ್ರು. ಜೊತೆಗೆ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ತುಂಬಾ ಪ್ರಭಾವಿಯಾಗಿರುವಂತಹ ರೇವಣ್ಣ ಅವರು ಈ ಒಂದು ಕೇಸಿನ ಸಾಕ್ಷ್ಯವನ್ನ ಮುಚ್ಚಾಕುವ ಪ್ರಯತ್ನವೇ ಈ ಕೇಸ್ ಆಗಿರುವಂತಹದ್ದು. ಅವರಿಗೆ ಬೇಲ್ ಕೊಟ್ಟಿದ್ದೆ, ಅದರಲ್ಲಿ ಮುಂದೆ ಅವರು ಮತ್ತೆ ಸಾಕ್ಷಿಗಳ ನಾಶ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತಾ ಇದ್ರು. ಅಂದ್ರೆ ಅವತ್ತು ಕೋರ್ಟಿನ ಕಲಾಪದ ಸಮಯ ಮುಕ್ತಾಯ ಆಗಿದ್ದರಿಂದ ಸೋಮವಾರ ಅಂದ್ರೆ ಇವತ್ತು ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸ್ತೇವೆ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಮತ್ತೆ ಪೊಲೀಸ್ ರಿಪೋರ್ಟ್ ಜೊತೆಗೆ ಬರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೋರ್ಟ್ ಕೂಡ ಕೊಟ್ಟಿತ್ತು. ಹಾಗಾಗಿ ಈಗಾಗಲೇ ರೇವಣ್ಣ ಪರ ವಕೀಲರು ಒಂದಷ್ಟು ವಾದವನ್ನ ಮಂಡಿಸಿರುವಂತದ್ದು. ಅವರ ವಾದವನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಏನು ರೇವಣ್ಣ ವಿರುದ್ಧ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರ ಅಂದ್ರೆ 364A ಅಂದ್ರೆ ಆ ಒಂದು ಸೆಕ್ಷನ್ ರೇವಣ್ಣ ಅವರಿಗೆ ಅನ್ವಯ ಆಗೋದಿಲ್ಲ. ಜೊತೆಗೆ ಆ ಮಹಿಳೆಯನ್ನ ಕಿಡ್ನಾಪೇ ಮಾಡಿಲ್ಲ. ಕಿಡ್ನಾಪ್ ಮಾಡಬೇಕು ಅಂತದಾದ್ರೆ ಆಕೆಯನ್ನ ಅಂದ್ರೆ ಫೋರ್ಸ್ಫುಲಿ ಕರ್ಕೊಂಡು ಹೋಗಿ ಏನಾದ್ರೂ ಆಕೆ ಅಲ್ಲೇ ಮಾಡುವಂತದ್ದು ಅಥವಾ ಇಂಥದ್ದೇನಾದ್ರು ಒಂದು ಕೆಲಸ ಮಾಡಿ ಅಂತೇಳಿ ಫೋರ್ಸ್ ಮಾಡುವಂತದ್ದು ಅದೆಲ್ಲ ಮಾಡಬೇಕು. ಆದ್ರೆ ಈ ಒಂದು ಸೆಕ್ಷನ್ ಯಾವುದೇ ಕಾರಣಕ್ಕೂ ಅಪ್ಲೈ ಆಗೋದಿಲ್ಲ ಅನ್ನುವಂಥ
ಆಗಿರುವಂಥದ್ದು ಮತ್ತೆ ಒಂದು ಪ್ಲೇನ್ ಹೈಜಾಕ್ ಪ್ರಕರಣವನ್ನು ಕೂಡ ಅವರು ಒಂದು ಉಲ್ಲೇಖ ಮಾಡುವ ಮೂಲಕ ಈ ರೀತಿ 364 ಅನ್ವಯ ಆಗೋದಿಲ್ಲ, ಕೇವಲ ರಾಜಕೀಯ ಪ್ರೇರಿತವಾಗಿ ಈ ಒಂದು ಪ್ರಕರಣ ಆಗಿರುವಂಥದ್ದು. ಮತ್ತೆ ಪೊಲೀಸರು ಅವ್ರ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಸಂದರ್ಭದಲ್ಲಿ ಕೊಟ್ಟಂತಹ ಕಾರಣಗಳು ಕೂಡ ತೀರಾ ಕ್ಷುಲ್ಲಕ ಕಾರಣಗಳಾಗಿರುವಂತಹದ್ದು. ಮತ್ತೆ ಈ ಪ್ರಕರಣದಲ್ಲಿ ಜಾಮೀನನ್ನು ಕೊಡಬಹುದು ಅನ್ನುವಂಥ ವಾದವನ್ನು ಸಂಪೂರ್ಣವಾಗಿ ಮುಕ್ತಾಯ ಮಾಡಿದ್ರು. ಇವತ್ತು SPP ಅವರು ಅರ್ಧಕ್ಕೆ ನಿಲ್ಲಿಸಿದಂಥ ವಾದವನ್ನು ಇವತ್ತು ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಪೊಲೀಸರು ಇಲ್ಲಿವರೆಗೆ ಏನೆಲ್ಲ ತನಿಖೆಗಳನ್ನು ಮಾಡಿದ್ದಾರೆ, ತನಿಖೆಯಲ್ಲಿ ಸಿಕ್ಕಂಥ ಅಂಶಗಳೇನು, ಸಾಕ್ಷಿಗಳೇನು, ಅದೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ವಾದವನ್ನು ಮಂಡಿಸುವಂಥದ್ದು ಮತ್ತು ಅದಕ್ಕೇನಾದರೂ ರಿಪ್ಲೈ ಕೊಡುವಂಥದ್ದಿದ್ರೆ ಒಂದು 5-10 ನಿಮಿಷಗಳ ಕಾಲ CV ನಾಗೇಶ್ ಅವರು ರಿಪ್ಲೈ ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ಅಂದರೆ ಇವತ್ತೇನಾದರೂ ವಾದ ಮುಕ್ತಾಯ ಆಗಿದ್ದಲ್ಲಿ SPP ಅವರು ಕೂಡ ವಾದವನ್ನು ಮುಕ್ತಾಯ ಮಾಡಿದ್ದೆ, ಅದರಲ್ಲಿ ಸಂಜೆವರೆಗೆ ಆದೇಶ ಹೊರಗಡೆ ಬರುತ್ತಾ ಅಥವಾ ರಿಸರ್ವ್ ಮಾಡಿ ನಾಳೆ ಅಥವಾ ನಾಡಿದ್ದು 1-2 ದಿನಗಳಲ್ಲಿ ರಿಸರ್ವ್ ಮಾಡ್ತೀವಿ ಅನ್ನುವಂಥ ಒಂದು ಆದೇಶವನ್ನು ಮಾಡುವಂಥದ್ದು. ಮತ್ತು ಇನ್ನು ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ತಾ ಹೋದರೆ ಇಲ್ಲಿ ನ್ಯಾಯಾಲಯದ ಆದೇಶವನ್ನು ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರೇವಣ್ಣ ಪರ ವಕೀಲರು ಹೇಳುವಂಥದ್ದು ಏನಂದರೆ ಈ ಕೇಸಲ್ಲಿ ಏನೂ ಇಲ್ಲ, ಇದೊಂದು ಪೊಲಿಟಿಕಲ್ ಮೋಟಿವೇಟೆಡ್ ಒಂದು ಸ್ಥಳೀಯ ಪಕ್ಷವನ್ನು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂಥದ್ದು, ಈ ಮೂಲಕ ರಾಷ್ಟ್ರೀಯ ಪಕ್ಷದ ವರ್ಚಸ್ಸಿಗೆ ತರಲಿಕ್ಕೆ ಈಗಿರುವಂಥ ಸರ್ಕಾರ ಮಾಡಿರುವಂಥ ಹುನ್ನಾರ, ಇದು ಕೇಸ್ ಏನೂ ಇಲ್ಲ, ಹಾಗಾಗಿ ನಮಗೆ ಬೇಲ್ ಸಿಕ್ಕೇ ಸಿಗುತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ. ಮತ್ತೆ ಜೊತೆಗೆ ಇನ್ನು ಯಾವುದೇ ಎವಿಡೆನ್ಸ್ ಅವರ ವಿರುದ್ಧ ಇಲ್ಲ ಅನ್ನುವಂಥ ಒಂದು ವಿಶ್ವಾಸದಲ್ಲಿದ್ದಾರೆ. ಆದರೆ SIT ಹೇಳ್ತಾ ಇರುವಂಥದ್ದು ಈ ಪ್ರಕರಣ ತುಂಬಾ ಗಂಭೀರವಾದಂಥ ಪ್ರಕರಣ. ಜೊತೆಗೆ ಆರೋಪಿಯಾಗಿರುವಂಥ HD ರೇವಣ್ಣ ಅವರ ಮಗನ ಮೇಲೆ ಸಾಕಷ್ಟು ಆರೋಪಗಳಿರುವಂಥದ್ದು, ಆತನ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದೆ, ಬೇರೆ ಬೇರೆ ಸಂತ್ರಸ್ತೆಯರಿಗೆ ತೊಂದರೆ ಕೊಟ್ಟಿರುವಂಥ ಸಾಧ್ಯತೆಗಳಿರುವಂಥದ್ದು. ಮತ್ತೆ ಆ ಇನ್ವೆಸ್ಟಿಗೇಷನ್ಗೆ ಇವರು ಬೇಲ್ ಕೊಟ್ಟಿದ್ದೆ ಆದರೆ ಆ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ, ಮತ್ತೆ ಬೇರೆ ಬೇರೆ ಸಂತ್ರಸ್ತೆಯರಿಗೂ ಕೂಡ ತೊಂದರೆ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆರೋಪಿಯನ್ನು ಹೊರಗಡೆ ಬಿರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಸಾಕ್ಷಿಗಳನ್ನು ಇಟ್ಟುಕೊಂಡು, ಯಾಕೆಂದ್ರೆ ರೇವಣ್ಣ ಪರ ವಕೀಲರು ಕೇವಲ ಇದೊಂದು ಕಿಡ್ನಾಪ್ ಕೇಸ್ ಅಂತ ನೋಡಿದ್ರೆ, ಆದರೆ SIT ಹೇಳ್ತಾ ಇರುವಂಥದ್ದು ಇದೊಂದು ಕಿಡ್ನಾಪ್ ಪ್ರಕರಣ ಅಂತ ನೋಡಬಾರ್ದು. ಇಡೀ ಸೆಕ್ಸ್ ಸ್ಕ್ಯಾಂಡಲ್ಗಳು ಏನು ನಡೀತಾ ಇದೆ ಆ ಎಲ್ಲ ಪ್ರಕರಣಗಳಿಗೂ ಕೂಡ ಕನೆಕ್ಟ್ ಆಗುತ್ತೆ, ಆ ಎಲ್ಲ ಪ್ರಕರಣಗಳಲ್ಲಿ ಕೂಡ ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಈಗಾಗಲೇ ದಾಖಲಾಗಿರುವಂಥದ್ದೇ ಮತ್ತೊಂದು ಕೇಸ್ನ ಸಾಕ್ಷಿಯನ್ನು ನಾಶ ಮಾಡುವಂಥ ಪ್ರಯತ್ನಗಳು. ಸೊ ಹಾಗಾಗಿ ಬೇಲ್ ಸಿಕ್ಕಿದ್ದೆ ಅದರಲ್ಲಿ ಮತ್ತೆ ಅದೇ ಪ್ರಯತ್ನಗಳು ಮುಂದುವರಿಯುತ್ತೆ ಅನ್ನುವಂಥದ್ದು. ಹಾಗಾಗಿ ಪ್ರಭಾವಿಗಳಾಗಿರೋದ್ರಿಂದ ಅವ್ರನ್ನ ಹೊರಗಡೆ ಬಿಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ರೀತಿ ವಾದವನ್ನು ಮಂಡಿಸಲಿಕ್ಕೆ ಒಂದಷ್ಟು ಅಂಶಗಳ ಜೊತೆಗೆ ಈಗಾಗಲೇ SIT SPP ಜೈನ ಕೊಟ್ಟಾರು ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ವಾದ ಆರಂಭ ಆಗುತ್ತೆ. ಸೊ ವಾದದಲ್ಲಿ ಯಾವೆಲ್ಲ ಅಂಶಗಳನ್ನು ಜೈನ ಕೊಟ್ಟಾರಿ ಅವರು SPP ಅವರು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮತ್ತೆ ಬೇಲ್ ಸಿಗುತ್ತಾ ಇಲ್ವ ಅನ್ನುವಂಥದ್ದು ನಿಜಕ್ಕೂ ಒಂದು ಕುತೂಹಲ ಇರುವಂತಹದ್ದು. ಆದರೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ರೇವಣ್ಣ ಪರ ವಕೀಲರಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.